ಹಲೋ ಗೈಸ್, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಅನದರ್ ವ್ಲಾಗ್. ಇವತ್ತು ಮಂಡೇ ಗೈಸ್, 10ನೇ ತಾರೀಕು. ಆ್ಯಂಡ್ ಹೊರಟ್ವಿ ನಾವು ಕಲ್ಲಡ್ಕಕ್ಕೆ, ಬಿಕಾಸ್ ನಾಳೆ ಪುತ್ತೂರಿಗೆ ಹೋಗ್ಲಿಕ್ಕಿದೆ ಮಲ್ಲಿಕಕ್ಕನವ್ರ ಮನೆಗೆ. ಆ್ಯಂಡ್ ಬೆಳ್ತಂಗಡಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇದೆಯಲ್ಲ, ಅದೆಲ್ಲ ಮುಗಿಸ್ಕೊಂಡು ಸೀದಾ BC ರೋಡ್ ಬಸ್ ಹತ್ತಿ ಹೋಗುದು ಗೈಸ್. ಎಲ್ಲ ರೆಡಿಯಾಗಿ ಕೂತಿದೆ ಊಟ ಮಾಡಿ. ಪದಾರ್ಥ ಎಂತ ಹೇಳಿ ಅಂತೆ, ಪದಾರ್ಥ ಎಂತ? ಉಪ್ಪಿನಕಾಯಿ ಮತ್ತೆ ಬುರ್ಜಿಯಲ್ಲಿ ತಿಂದದ್ದು ಗೈಸ್. ಅಂದ್ರೆ ನಾನು ಎಂತ ಪದಾರ್ಥ ಮಾಡ್ಲಿಲ್ಲ, ಅಮ್ಮ ಸಹ ಕೆಲ್ಸಕ್ಕೆ ಹೋಗಿದ್ರಲ್ಲ, ಫುಲ್ ಬಾಡಿ ಎಲ್ಲ ಪೇಯ್ನ್. ಎಂತ ಮೊನ್ನೆಯಿಂದ ಜರ್ನಿ ಮಾಡಿ 2 days ಇಂದ ಜರ್ನಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಆ್ಯಂಡ್ ನಾಳೆನೂ ಪುರ್ಸುತ್ತಿಲ್ಲ, ನಾಳೆನೂ ಜರ್ನಿ ಆಗುತ್ತೆ ಪುತ್ತೂರಿಗೆಲ್ಲ. ಸೊ ನಾನು ಅಲ್ಲೆಂತ ಕೆಲಸ ಇದೆ ಅಂತ ಹೇಳಿದೆಲ್ಲ, BC ರೋಡ್, ಸಾರಿ ಇಲ್ಲಿ ಬೆಳ್ತಂಗಡಲ್ಲಿ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋದಿಲ್ಲ ಗೈಸು. ಜಸ್ಟ್ ವ್ಲಾಗ್ ಶುರು ಮಾಡಿದ್ದೇನೆ ಅಷ್ಟೇ. ಬ್ಯಾಗೆಲ್ಲ ಅಲ್ಲಿದೆ, ಪ್ರಸಾದಿಗೆ ಕಾಲ್ ಮಾಡಿದೆ ಬರ್ತಾನಂತೆ. ನಾನು ಇದೇ ಡ್ರೆಸ್ ಹಾಕೊಂಡೆ ಗೈಸ್, ಬ್ಲ್ಯಾಕ್ ಪ್ಯಾಂಟ್ ಮತ್ತೆ ಇದು ಶರ್ಟ್. ಅವ್ರು ವೈಟ್ ಶರ್ಟ್ ಅಲ್ಲಿದ್ದಾರೆ, ಅವನು ಬ್ಲ್ಯಾಕ್ ಟೀ ಶರ್ಟ್ ಅಲ್ಲಿದ್ದಾನೆ. ಜಾಲಿ ಜಾಲಿ ಬಿಸಿಲಿದೆ ಗೈಸ್. ಸೊ ಇನ್ನಲ್ಲಿ ರೀಚ್ ಆಗಬೇಕಾದ್ರೆ ಆಗುತ್ತೆ, 4:30 ಎಲ್ಲ ಆಗ್ಬೋದು. ಅದೇ ನೀಚದು ಬರ್ಡೇ ಕೂಡ ಇದೆ ಗೈಸ್, ಸಂಡೇ. ಆ್ಯಂಡ್ ಲಾಗ್ ಶುರು ಮಾಡಿದ್ದೇನೆ ಗೈಸ್, ಕೀಪ್ ವಾಚಿಂಗ್. ನಾನು ಇಯರಿಂಗ್ಸ್ ಅದು ಇದು ಏನು ಹಾಕಿಲ್ಲ, ಹಾಗೆ ಇದೆ. ಆ್ಯಂಡ್ ಇಲ್ಲೊಂದು ಪಿಂಪಲ್ಸ್ ಬಿದ್ದಿದೆ, ಈ ಮೂಗತ್ರ ಒಂದು ಪಿಂಪಲ್ಸ್ ಬಿದ್ದಿದೆ ನೋಡಿ ಗೈಸ್, ಇಲ್ಲಿ ಸಿಂಪಲ್ ಆಗಿ ಅಷ್ಟೇ. ಕೈದು ಅಷ್ಟೇ, ಕೈದು ಬ್ರಾಸ್ಲೆಟ್ ನಮ್ಮ ವಂಶಿ ಕೈಯಲ್ಲಿದೆ ಗೈಸ್, ಅಲ್ಲಿ ನೋಡಿ, ಚಿನ್ನ ಚಿನ್ನ ಚಿನ್ನ. ಆ್ಯಂಡ್ ಕೀಪ್ ವಾಚಿಂಗ್ ಗೈಸ್. ಬೆಳ್ತಂಗಡಿ ಮುಳಿಯಕ್ಕೆ ಬಂದ್ವಿ ಗೈಸ್, ಬಿಕಾಸ್ ಇಲ್ಲೊಂದು ನಂದು ಸ್ಕೀಮ್ ಇತ್ತ. ಸೊ ಅದರಲ್ಲಿ ಏನಾದರೂ ತೊಗೊಳ್ಳೋ ಅಂತೇಳಿ ಬಂದಿದ್ವಿ. ಅದು ಎಂಡಾಗಿ ತುಂಬ ಮಂತ್ ಆಗಿತ್ತು, ಬಟ್ ಸ್ವಸ್ತಿಯವ್ರು ಬಂದ ನಂತರ ಏನಾದರೂ ಪರ್ಚೇಸ್ ಮಾಡು ಅಂತೇಳಿ ಹಂಗೆ ಇಟ್ಟಿದ್ದೆ. ಆ್ಯಂಡ್ ಒಂದು ರಿಂಗ್ ತೊಗೊಂಡೆ, ನನ್ನ ಜೊತೆ ರಿಂಗ್ ಇದೆ ಆದರೂ ಒಂದು ತೊಗೊಂಡೆ ಗೈಸ್. ಇಟ್ಸ್ ಅರೌಂಡ್ 30K ಸಮಥಿಂಗ್ ಗೈಸ್. ಬರ್ತೆ 5 ಗಂಟೆ ಗೈಸ್, ಇವಾಗ ರೀಚ್ ಆದ್ವಿ. ಶೀತ ಬರ್ತಿದೆ, ಅದಕ್ಕೆ ಕಣ್ಣೆಲ್ಲ ಉರಿತಾ ಇದೆ. ಆ್ಯಂಡ್ ಈ ವ್ಲಾಗ್ನ ನಾನು ನಾಳೆ ಇನ್ನು ಕಂಟಿನ್ಯೂ ಮಾಡ್ತೇನೆ ಗೈಸ್. ಫ್ರೆಶ್ ಅಪ್ ಆಗಿ ಮಲ್ಕೊಳ್ಬೇಕು, ಸ್ವಲ್ಪ ರೆಸ್ಟ್ ಮಾಡಬೇಕು, ಬಿಕಾಸ್ ನಾಳೆ ವಾಪಸ್ ಜರ್ನಿ ಇದೆ. ಸೊ ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ವೆಲ್ಕಮ್ ಬ್ಯಾಕ್. ಮೊನ್ನೆ ವ್ಲಾಗ್, ಮಂಡೇ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತೀನಿ. ಅಷ್ಟು ನಿನ್ನೇನು ಮಾಡಿರಲಿಲ್ಲ, ಎಲ್ಲಿ ಹೋಗಿರಲಿಲ್ಲ, ಮನೆಯಲ್ಲಿದೆ. ಸೊ ಹಾಗಾಗಿ ವ್ಲಾಗ್ ಮಾಡಿರಲಿಲ್ಲ. ಆ್ಯಂಡ್ ಇವತ್ತು ಪುತ್ತೂರಿಗೆ ಹೊರಟಿದ್ದೇವೆ ಗೈಸು. ಸೊ ಬಂದೆ ನಾವು ಮಲ್ಲಿಕಕ್ಕನ ಮನೆಗೆ. ನೋಡಿ ಮಲ್ಲಿಕಕ್ಕ, ಹಾಯ್ ಮನ್ಪ್ಲಂಜ್. ಅಮ್ಮಿನವ್ರು ಬರ್ಬೇಕಷ್ಟೇ, ಸ್ಕೂಲಿಗೆ ಹೋಗಿದ್ದಾರೆ. ಇವರು ಫಸ್ಟ್ ಟೈಮ್ ಗೈಸ್ ಬರೋದು, ನಾನಾದರೆ ಬಂದಿದ್ದೇನೆ ಮೊನ್ನೆ ಗೃಹ ಪ್ರವೇಶಕ್ಕೆಲ್ಲ. ಮುಖ ಎಲ್ಲ ಆದದ್ದು ನೋಡಿ. ಆ್ಯಂಡ್ ಪುತ್ತೂರಿಂದ ಸವನೂರಲ್ಲಿ ಇರೋದು ಮಲ್ಲಿಕಕ್ಕನ ಮನೆ. ಸವನೂರಿಗೆ ಬರಬೇಕಾದ್ರೆ ಗಟ್ಟಿ ನಿದ್ದೆ ಬಂದಾಗ ಆಗ್ತಿತ್ತು ನನಗೆ. ಆ್ಯಂಡ್ ಎಂತ ಆಯಿತು ಗೊತ್ತಾ, ನನ್ನ ಚಪ್ಪಲಿ ಕೂಡ ಉಜಿರಲ್ಲಿ ಬಿಟ್ಟು ಬಂದಿದ್ದೆ. ಹೊಸ ಚಪ್ಪಲಿ ಪರ್ಚೇಸ್ ಮಾಡಿ ಕಲ್ಲಡ್ಕದಲ್ಲಿ, ಮತ್ತೆ ಅಲ್ಲಿಂದ ಹೋಟೆಲ್ಗೆ ಹೋದದ್ದು, ಸಮುದ್ರ ಹೋಟೆಲ್ಗೆ. ಅಲ್ಲಿ ಊಟ ಮಾಡಿ ಲಗೇಜ್ ಅಲ್ಲೇ ಬಿಟ್ಟು ಬಂದು ಪುತ್ತೂರು ಬಸ್ಸಿಗೆ ಟಿಕೆಟ್ ಮಾಡಿ ಆಯಿತು ಗೈಸ್. ಟಿಕೆಟ್ ಮಾಡಿ ಆದ ನಂತರ ಸ್ವಲ್ಪ ಒಂದು 10 minutes ಹೋಗಿದ್ದೇವೆ ಮುಂದೆ. ಮತ್ತೆ ಇವ್ರು ಬ್ಯಾಗಲ್ಲಿ ಅಂತ ನೋಡ್ಬೇಕಾದ್ರೆ ಹೋಟ್ಲಲ್ಲಿ ಮತ್ತೆ ವಾಪಸ್ ಬಂದು ಆಟೋ ಮಾಡ್ಕೊಂಡು ವಾಪಸ್ ಬಂದು ಬ್ಯಾಗ್ ಇಸ್ಕೊಂಡು ಮತ್ತೆ ಬಸ್ ಹತ್ಕೊಂಡು ಪುತ್ತೂರಿಗೆ ಬಂದು, ಪುತ್ತೂರಿಂದ ಸವನೂರಿಗೆ ಬಂದು ಇವಾಗ ಜಸ್ಟ್ ರೀಚ್ ಆದ್ವಿ. ಇಕ್ಕಟ್ಟಾಯಿತು. ಅಮ್ಮಿ ಮತ್ತು ಚಿನ್ನ ಇಬ್ಬರು ಕೂಡ ಸ್ಕೂಲಿಗೆ ಹೋಗಿದ್ದಾರೆ. ಅವರಿಗೊಮ್ಮೆ ಸ್ಕೂಲು ಬಿಡಲಿಲ್ಲ ಅಂತ ಆಗ್ತಿರ್ಬೋದು, ನಾವು ಬರೋದ್ರಿಂದ ಗೊತ್ತಿದೆಲ್ಲ. ಸೊ ಹಾಗಾಗಿ ಅನ್ನ ವರ್ಕಿಗೆ ಹೋಗಿದ್ದಾರೆ, ಡ್ಯೂಟಿಲಿದ್ದಾರಂತೆ. ಆ್ಯಂಡ್ ಇವರು ಮನೆ ನೋಡಿಲ್ಲಲ್ಲ ಹಸ್ಬೆಂಡ್, ನೀವೆಲ್ಲ ನೋಡಿರ್ತೀರ.
ವ್ಲಾಗಲ್ಲಿ ಮಲ್ಲಿಕಕ್ಕನ ಗೃಹ ಪ್ರವೇಶ ವ್ಲಾಗ್ ಹಾಕಿದ್ರೆ ಅದ್ರಲ್ಲಿ ನೋಡಿರ್ತೀರ. ಸ್ವಸ್ತಿಯವರು ಅವಾಗ ದುಬೈಯಲ್ಲಿದ್ರಲ್ಲ, ಸೊ ಅವರಿಗೆ ಮಲ್ಲಿಕಕ್ಕಂದು ತುಂಬ ಇಷ್ಟ ಗೈಸ್. ಹಾಗಾಗಿ ಬಂದ್ವಿ ನಾವು. ನಿನ್ನೆ ಬರೋದಿತ್ತು, ನಿನ್ನೆ ಏನೋ ಸಮ್ ಪ್ರಾಬ್ಲಮಿಂದ ಕ್ಯಾನ್ಸಲ್ ಆಯ್ತದ್ದು. ಸೊ ಇವತ್ತು ಬಂದ್ವಿ. ಇನ್ನು ಡ್ರೆಸ್ ಚೇಂಜ್ ಮಾಡಬೇಕು ನನಗೆ. ಸೊ ಇನ್ನು ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಗೈಸ್. ಚಾರ್ಜ್ ಇಲ್ಲ ಗೈಸ್, ಮೊಬೈಲ್ ಚಾರ್ಜ್ಗೆ ಇಟ್ಟು ಆ್ಯಂಡ್ ಆಮೇಲೆ ಸಿಗ್ತೇನೆ ಗೈಸ್. ಓಕೆ, ಬಾಯ್ ಬಾಯ್. ನಾವು ಫ್ರೆಶ್ ಅಪ್ ಆಗಿ ಕೂಡ ಇತ್ತು ಗೈಸ್. ಇನ್ನು ಯಾರು ಸಂಜೆವರೆಗೆ ವೆಯ್ಟ್ ಮಾಡ್ತಾರೆ, ಬಿಸಿಲಲ್ಲಿ ಬಂದದೆಲ್ಲ ಸೆಕೆ ಆಗ್ತಿತ್ತು. ಹಾಗಾಗಿ ಬೇಗನೆ ಫ್ರೆಶ್ ಅಪ್ ಆದೆ. 3:30 ಆಯಿತು ಟೈಮು. ಆ್ಯಂಡ್ ಏನೋ ಸ್ವಸ್ತಿ ಅವ್ರನ್ನ ಫ್ರೆಶ್ ಅಪ್ ಆಗೋಕ್ಕೆ ಇರಬೇಕು. ಸೊ ಚಾರ್ಜ್ಗೆ ಇರ್ತೀನಿ ಗೈಸ್. ಆ್ಯಂಡ್ ಅಮ್ಮಿನವ್ರು ಬಂದಾದ ನಂತರ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಓಕೆ ಗೈಸ್, 4 o'clock ಆಯ್ತು. ಇಲ್ಲಿ ನೋಡಿ ನಮ್ಮ ಚಿನ್ನು ಬಂದರು. ಅದು ಅವರ ಸ್ಕೂಲ್ ಬಸ್ ಗೈಸ್. ಹಾಯ್ ಯೋರ್ತೆ ಬರ್ತೀನ ಕಾತು ಕುಲ್ದಿರ ನಿಕ್ಕು ಸಲ ಅದೆಂಕ್ಲು ಓಲ್ ಪಿದೈಡಿ. ಇವರು ಕೂಡ ಫ್ರೆಶ್ ಅಪ್ ಆಗಿ ಬಂದರು ಗೈಸ್. ಏರೇರ ನೋ 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 ಗೈಸ್. ಚಾ ಕುಡಿಲಿಕ್ಕೆ ಕೂತ್ವಿ ನಾವು ನೋಡಿ, ಬಿಸಿ ಬಿಸಿ ಟೀ. ಆ್ಯಂಡ್ ಇಲ್ಲಿ ನಮ್ಮ ಚಿನ್ನಮ್ಮ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಮ್ಮಿ ಬರಬೇಕಷ್ಟೇ ಗೈಸ್. ಅವಳಿಗೆ ಸ್ಪೆಷಲ್ ಕ್ಲಾಸ್ ಅಂತೆ. ಅವಳು ಬಂದ ನಂತರ ತೋರಿಸ್ತಾನೆ ಅವಳನ್ನ. ಈ ಅಮ್ಮಿ ಬಂದ್ಲಿ ಈಗ. ಹಾಯ್ ಮಂಜು ಅಂಜಿ ಅಣ್ಣ ಕರ್ಕೊಂಡು ಬಂದಿದ್ದ ಅವಳನ್ನು. ಅವಳಿಗೆ ಟ್ಯೂಷನ್ ಇತ್ತಲ್ಲ, ಹಾಗಾಗಿ ಲೇಟ್ ಗೈಸ್. ನೋಡಿ ಗೈಸ್, ಈಗ ಬಂದ. ಆಗ ನನ್ನ ಜೊತೆ ಬಾ ಅಂತ ಹೇಳಿ ದೊಡ್ಡ ಜನ ಅಲ್ಲ, ಸೊ ಈಗ ಬಂದ. 7 ಗಂಟೆಗೆ ಬಂದ ಗೈಸ್. ನಾನಲ್ಲಿ ಎದುರಿಸ್ಲಿಕ್ಕೆ ಅಲ್ಲಿ ಕೂತಿದ್ದೆ, ಬಟ್ ಅವನು ಎದ್ರಿಲ್ಲ ಗೈಸ್. ಸ್ಟ್ರಾಂಗ್ ಮಲ್ಲಾಸಿಗೆ ಇಪ್ಪಡು ಮೀನಾಮನ ಇಪ್ಪರಲ್ಲಿ ಅವ. Change and love can go, but tell me why are you so cold? What did I wrong? What was the fault? Or what you say is I don't know. Feelings change. ಗೈಸ್, ನಾವೆಲ್ಲ ಊಟ ಕೂತ್ವಿ. ಎಂತ ಸ್ಪೆಷಲ್ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವಾಗ ನೋಡಿ, ಚಿಕನ್ ಬಿರಿಯಾನಿ ಮಾಡಿದ್ದಾರೆ, ಕಬಾಬ್ ಇದೆ, ಅಂಡ್ ಮೊಟ್ಟೆ ಇದೆ, ಸ್ಪ್ರೈಟ್ ಇದೆ. ಇಷ್ಟು ಜನ ಎಲ್ಲ ಕೂತ್ಕೊಂಡಿದ್ದಾರೆ ಗೈಸ್. ಗಂಡ ಹೆಣ್ಣು ಇಬ್ರು ಸೇರ್ಕೊಂಡು ಮಾಡಿದ್ದಾರೆ ಇಷ್ಟೊತ್ತುವರೆಗೂ ಅಡಿಗೆ ಎಲ್ಲ. ಅಲ್ಲೆಲ್ಲ ಕೂತಿದ್ದೇವೆ. ಅಲ್ಲಿ ನಮ್ಮ ಅಮ್ಮಿ ಕೆಳಗಡೆ ಕೂತಿದ್ದಾರೆ ನೋಡಿ ಅಲ್ಲಿ. ಅಂಡ್ ನನ್ನ ಈಗ ಹಸ್ಬೆಂಡ್ ಹೇಳಿದ್ದಾರೆ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ಮತ್ತೆ ಇದು ಚಿಕನ್ ಸಾಂಬಾರ್ ಗೈಸ್.
ಇದನ್ನ ಹೇಳಿಲ್ಲ, ಸಾರಿ. ಚಿಕನ್ ಸಾಂಬಾರ್ ಮತ್ತೆ ಇಲ್ಲಿ ಕುಕ್ಕುಂಬರ್, ಈರುಳ್ಳಿ ಎಲ್ಲ ಇದೆ. ಇವ್ರು ಹೇಳ್ತಾರೆ ನೋಡಿ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ. ಚೆನ್ನಾಗಿಲ್ಲ? ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಕನ್ನಡದಲ್ಲಿ ಹೇಳಿ, ನಂದು ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಟೇಸ್ಟ್ ಮಾಡ್ತೀನಿ. ಚಂದಾಗಿದೆ ಗೈಸ್, ಸಕ್ಕತ್ತಾಗಿದೆ. ನಾನು ಬದಿಯಲ್ಲ, ನಾನು ಇಷ್ಟೆಲ್ಲ ತಿಂತೇವೆ ಗೈಸ್. ನಾವು 4 ಪೀಸ್ ಕಬಾಬ್ ಹಾಕಿದ್ದಾರೆ. ಗೈಸ್ ಈಗ ವಂಶ ಹೇಳ್ತಾನೆ ಹೇಗಾಗಿದೆ ಅಂತೇಳಿ. ಅಡಿಪೊಳಿ ಗೈಸ್, ಚಂದಾಗಿದೆ ಅಂತೆ. ಅಂಡ್ ಕಬಾಬ್ ಕುಕಿಂಗ್ ಮಲ್ಲಿಕಕ್ಕ, ಪುತ್ತೂರಿನ ಮುತ್ತು. ಹೇಗಾಗಿದೆ ಕಬಾಬ್? ಅಂಡ್ ಇವರು ಆಲ್ರೆಡಿ ಊಟ ಮಾಡ್ತಿದ್ರ ನೋಡಿ ಗೈಸ್ ಇಲ್ಲಿ. ಎಂತ ಎಂತದ ಹೇಳ್ತಿದ್ದಳೆ. ಅಂಡ್ ಊಟ ಆದ ನಂತರ ಆಮೇಲೆ ಸಿಗ್ತೇವೆ ಗೈಸ್. ಓಕೆ, ಬಾಯ್ ಗೈಸ್. ಊಟ ಎಲ್ಲ ಆಯ್ತು, ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ. ಆ್ಯಂಡ್ ಟೈಮ್ 9:30 ಆಯಿತು ಗೈಸ್, ಇನ್ನು ಮಲ್ಕೊಳ್ಳೋದು. ಆ್ಯಂಡ್ ಈ ವ್ಲಾಗ್ನ ನಾನು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೇನೆ ಗೈಸ್. ಸೊ ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಮಾರ್ನಿಂಗ್ ಗೈಸ್, ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಆಯಿತು ನಮ್ಮದು. ಆ್ಯಂಡ್ ಟೀ ಕುಡಿಲಿಕ್ಕೆ ಕೂತಿದ್ದೀವಿ. ತೋರಿಸ್ತೀನಿ ಗೈಸ್ ಎಂತ ಅಂತ ಹೇಳ್ತೀವಿ ನೋಡಿ. ಸೇಮಿಗೆ, ಶಾವಿಗೆ ಆ್ಯಂಡ್ ಚಿಕನ್ ಸಾಂಬಾರ್. ಇದು ಊಟ ಅಲ್ಲಿ ರೆಡಿ ಗೈಸ್. ಈ ಜನ ಸುಮ್ನೆ ಊಟ ಮಾಡು. ಸ್ಕೂಲಿಗೂ ಟೈಮ್ ಆಯ್ತು. ಬಟ್ ಕಲರ್ ಅಲ್ಲ, ಹಾಗಾಗಿ ಜಡೆ ಕಟ್ಟಿ ಅಂತ ಒಂದು ಕೂದಲು ಕಟ್ಟಿ ಅಂತ ಅದಕ್ಕೆ ಬಚ್ತಾ ಇದ್ದೇನೆ. ಎಣ್ಣೆ ಹಾಕಿದಲ್ಲಿ ಗೈಸ್, ಅಶ್ವಿನಿ ಹೇರ್ ಆಯಿಲ್. ನನ್ನ ಅಲ್ಲಿದೆ ನೋಡಿ, ಬ್ರ್ಯಾಂಡ್ ಯಾವಾಗದಿಂದ ಉಂಟು ಗೊತ್ತಾ ಅಶ್ವಿನಿ ಹೇರ್ ಆಯಿಲ್. ನಾನು ಸಿಕ್ಕಿರ್ಬೇಕಾದ್ರೆ ಈ ಅಶ್ವಿನಿ ಅಂಡಲ್ಲ ಅವು ಒಂದು ಹತ್ತು ಅದೇ ರೆಡಿ ಅದೇ ಏತು ಬರ್ತು ಮಾರೆ. ಮಾಡಿದೆ ಚಿನ್ನು ಮಾರಿ ಅಷ್ಟೇ ಎಣ್ಣೆ ಹಾಕಿದೆ. ಚಿನ್ನು ಮಾರಿ ಚಿಂಡು ಇಲ್ಲೋ ಕೇಳಿ ಕಟ್ಟಲೆ ಕಡೆ ಕಟ್ಟೋಡ ಕಬೂಲು. ತಿರುಗಿಗೆ इसका पास क्लिप नहीं है, इसके लिए वो ಅಮ್ಮಿನವರು ಸ್ಕೂಲಿಗೆ ಹೊರಟರು ಗೈಸ್. ಆ್ಯಂಡ್ ನಾವು ಕೂಡ ಒಂದು 10:30, 11 ಅರೌಂಡ್ ಎಲ್ಲ ಹೋಗುದು ಕಲ್ಲಡ್ಕಕ್ಕೆ. ಈಶುದು ಬರ್ಡೇ ಇದಲ್ಲ ಇನ್ನು, ಸಂಡೇ ಎಲ್ಲ ಏನೋ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡೋದಿದೆ ಗೈಸ್. ಚಿನ್ನು ಮತ್ತೆ ಅಮ್ಮಿ ರೆಡಿ ಆದ್ರು ಸ್ಕೂಲಿಗೆ ನೋಡಿ. ಅಲ್ಲಿ ಈಗ ಬಸ್ ಬರ್ತದೆ ಇಲ್ಲಿಗೆನೆ. ಅವ್ರಿಗೆ ಗೇಮ್ಸ್ ಎಲ್ಲ ಇದೆ ಅಂತೆ ಇವತ್ತು, ಒಂದೇ ಗೇಮ್ಸ್ ಅಂತೆ. ಚಿನ್ನು ಇಂಚು ಬಲ್ಲಯ್ಯ ನೋಡಿ. ಬಾಯ್, ನಾವು ಹೋಗುದು. ಬಾಯ್ ಬಾಯ್ ಬಾಯ್.
ಗೈಸ್ ನಾವು ಹೊರಟ್ವಿ 11:20 ಆಯಿತು. ಆ್ಯಂಡ್ ನೆನ್ನೆದ ಡ್ರೆಸ್ ಹಾಕ್ಕೊಂಡೆ. ಸೊ ಬಿಸಿಲಿದೆ ಇವಾಗ. ಅವರಿಬ್ಬರು ಹೊರಡ್ತಾ ಇದ್ದಾರೆ. ಅಲ್ಲಿವರೆಗೂ ನಮ್ಮ ವಿಜಯನ ಬಿಡ್ತಾರೆ ಕಾರಲ್ಲಿ. ಬಿಕಾಸ್ ಅವರಿಗೂ ಪುತ್ತೂರುವರೆಗೂ ಬರಲಿಕ್ಕಿದೆ ಅಂತೆ ಗೈಸ್. ಅವರಿವತ್ತು ನೈಟ್ ಡ್ಯೂಟಿ ಅಣ್ಣನಿಗೆ. ಇಲ್ಲೊಂದು ಮೂಗಲಿ ಪಿಂಪಲ್ಸ್ ಮಾರ್ಕ್ ಹಂಗೆ ಹೊಳ್ತದೆ ಗೈಸ್. ಗೈಸ್ ಎಂತ ಗೊತ್ತುಂಟಾ, ಮೊನ್ನೆ ಮಲ್ಲಿಕಕ್ಕ ಇಲ್ಲಿಗೆ ಬಂದಿದ್ರಂತೆ ಕಲ್ಲಡ್ಕಕ್ಕೆ. ಸೊ ಅವರು ರಿಟರ್ನ್ ಅಂದ್ರೆ ಪುತ್ತೂರಿಗೆ ಬರಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ ನಿಲ್ತಿರ್ಬೇಕಾದ್ರೆ ಒಬ್ರು ಹೆಂಗಸು ಕೇಳಿದ್ರಂತೆ ಅವ್ರ ಜೊತೆ ಸ್ವಸ್ತಿ ಅವ್ರು ಏನಾಗಬೇಕು ಆ್ಯಂಡ್ ನಾನೇನಾಗಬೇಕು ಅಂತ ಹೇಳಿ. ಸೊ ಅವ್ರು ನನ್ನ ಲಾಗ್ ಎಲ್ಲ ನೋಡ್ತಾರಂತೆ, ಅವರಿಗೆ ಇಷ್ಟ ಅಂತೆ ನನ್ನ ಲಾಗ್ ಎಲ್ಲ. ಸೊ ಅವರು ಹಾಯ್ ಹೇಳಿ ಕೇಳಿದಾರಂತೆ. ಆ್ಯಂಡ್ ಅವ್ರ ಹೆಸರು ಗೊತ್ತಿಲ್ಲ ಅವ್ರಿಗೆ. ಊರು ಬೋಳ್ತಾ ಮಜ್ರಾ ಬೋಳಂತೂರು ಅಂತ ಅಂದ್ರಂತೆ ಊರು. ಹೆಸರು ಕೇಳಿಲ್ಲ ಅವರು. ಸೊ ಈ ವಿಡಿಯೋ ಅವ್ರು ನೋಡ್ತಾ ಇದ್ರೆ ಹಾಯ್, ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡಿದ್ದಕ್ಕೆ ಆ್ಯಂಡ್ ಅವ್ರ ಜೊತೆ ಬಂದು ಮಾತಾಡ್ಸಿದ್ದಕ್ಕೆ. ಆ್ಯಂಡ್ ಅವರು ಅದನ್ನು ರೆಕಗ್ನೈಸ್ ಮಾಡಿ ಮಾತಾಡಿದ್ರಲ್ಲ, ಸೊ ಖುಷಿ ಆಯ್ತು ನನಗೆ. ಅವರು ನಿನ್ನೆ ಬಂದ ಕೂಡಲೇ ಹೇಳಿದರು ಹೀಗೀಗೆ ಅವರಿಗೊಂದು ಹಾಯ್ ಹೇಳ್ಬೇಕಂತೆ ನೀನು ಅಂತ ಹೇಳಿ. ಸೊ ಈ ವ್ಲಾಗ್ ನೋಡ್ತಾ ಇದ್ರೆ ಹಾಯ್. ಇವರಿಬ್ರು ಕೂಡ ಹೊರಟು ನಿತ್ರು ಗೈಸ್. ಬ್ಯಾಗ್ ಉಂಡಿ ತೆತಲೆ ಪೋಲೆ ಅಲ್ಲ ಬುಲ್ತೊಂದಿಲ್ಲ ಅಳ್ತಾ ಇದ್ದಾರೆ ಗೈಸ್ ಅವರು. ಅರ್ಜೆಂಟ್ಗೆ ತಗೊಂಡಿಲ್ಲ ಚಪ್ಪಲಿ. ನಾಳ್ದು ಆದಿತ್ಯವಾರ ಬನ್ನಿ ಬರ್ತ್ಡೇಗೆ ಬರ್ತಾರೆ. ಅನ್ನ ಆಯ್ತಾರ ಬಲೆ ಅಕ್ಕ ಎಲ್ಲ ಕಡಪಡ್ಲೆ ಈರ್ಲ ಬಲೆ ಬೊಕ್ಕ ಅಮ್ಮಿನ ಅಕ್ಕಲ ಬರಡು. ಬಾಯ್ ಅಕ್ಕ. ಬರ್ತೀವಿ. 1 ಗಂಟೆ ಬಂದ್ವಿ ನಾವು ಕಲ್ಲಡ್ಕಕ್ಕೆ. ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಫೇಸ್ ವಾಶ್ ಎಲ್ಲ ಮಾಡ್ಬೇಕು ಗೈಸ್. ಮಾಲೀಕಕ್ಕನಿಗೆ ಕಾಲ್ ಮಾಡಿ ಹೇಳಿದೆ ನಾನು ರೀಚ್ ಆದೆ ಅಂತೇಳಿ. ಆ್ಯಂಡ್ ಈ ವ್ಲಾಗ್ ನಾನು ಎಂಡ್ ಮಾಡ್ತೀನಿ ಗೈಸ್. ಖುಷಿ ಆಯಿತು ಮಾಲೀಕಕ್ಕನವರ ಮನೆಗೆ ಹೋಗಿ ಬಂದಿರೋದು. ಸ್ವಸ್ತಿ ಅವರು ಗೃಹ ಪ್ರವೇಶ ಹೊಸ ಮನೆ ಆದ ನಂತರ ಹೋಗಿರಲಿಲ್ಲ. ಸೊ ಹೋಗಿ ಬಂದ್ವಿ ಆ್ಯಂಡ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಮಾಲೀಕಕ್ಕ, ಅಣ್ಣ ಮತ್ತು ಅಮ್ಮಿ, ಚಿನ್ನು ಎಲ್ರಿಗೂ. ಆ್ಯಂಡ್ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ ಗೈಸ್. ಸಿ ಯು. ಲಾಟ್ಸ್ ಆಫ್ ಲವ್. ಬಾಯ್.